ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಯಾವಾಗ ಅನ್ನುವುದು ಒಂದು ಪ್ರಶ್ನೆ, ಎಲ್ಲಿ ಅನ್ನುವುದು ಇನ್ನೊಂದು ಪ್ರಶ್ನೆ. ಯಾವಾಗ ಅನ್ನುವ ಪ್ರಶ್ನೆಗೆ ಇನ್ನಷ್ಟೇ ಉತ್ತರ ಸಿಗಬೇಕು. ಮೋಸ್ಟ್ ಪ್ರೊಬ್ಯಾಬಲಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆಯೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ. ಹಿರಿಯ ಅಧಿಕಾರಿಗಳ ಬಂದು ಸ್ಥಳ ಪರಿಶೀಲನೆ ಮಾಡೋದು, ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆಯೇ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆಯೇ ಹೊಸ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. RCB ಫೈನಲ್ ಮ್ಯಾಚ್ ಗೆದ್ದಾಗ ಇಲ್ಲಿ ಸೇರಿದ್ದ ಜನ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಹೋಗಿ ಅಲ್ಲಿ ಕಾಲ್ ತುಳಿತ ಆಗಿ 11 ಜನ ಮೃತಪಡುವ ಸನ್ನಿವೇಶ ನಿರ್ಮಾಣ ಆಗಿತ್ತು. ಅದಾದ ನಂತರ ಹೈಕೋರ್ಟ್ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದೆಯಂತೆ, 5,000ಕ್ಕಿಂತ ಹೆಚ್ಚು ಜನ ಸೇರುವ ಕಾರ್ಯಕ್ರಮಗಳಿದ್ರೆ ಇಲ್ಲಿ ಮಾಡಬೇಡಿ ಅಂತ. DK ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅಂದ ಮೇಲೆ ಬರೀ 5,000 ಜನರಿಗೆ ಹೆಂಗೆ ಸೀಮಿತ ಮಾಡೋದಕ್ಕಾಗತ್ತೆ, ಅಥವಾ ಸೀಮಿತ ಮಾಡ್ತಾರ? ತುಂಬಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ನೋಡ್ತಾ ಇದ್ದೀರಿ, DCPಗಳು ACPಗಳ ಆದಿಯಾಗಿ ಅನೇಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. DK ಶಿವಕುಮಾರ್ ಅವರ ಆಸೆಯೂ ಇತ್ತಂತೆ, ವಿಧಾನಸೌಧದ ಆ ಭವ್ಯ ಮೆಟ್ಟಿಲುಗಳ ಮೇಲೆಯೇ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನುವ ಆಸೆಯೂ ಇತ್ತಂತೆ DK ಶಿವಕುಮಾರ್. ಬಹುಶಃ ಇಲ್ಲೇ ಆಗತ್ತೆ. ಇದನ್ನೊಂದು ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅನ್ನುವ ಹುರುಪಿನಲ್ಲಿ ಅವರ ತಂಡದವರಿದ್ದಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇಟ್ ಈಸ್ ಅ ಸೆಂಟಿಮೆಂಟ್ ಅಲ್ಲ ಆ ಜಾಗ? ರಾಜಕಾರಣಕ್ಕೆ ಬರೋರ್ಗೆ ಆ ಒಂದು ಸೆಂಟಿಮೆಂಟ್ ಇರುತ್ತೆ. ಮತ್ತು DK ಶಿವಕುಮಾರ್ ಥರ ಬೆಂಗಳೂರಿನ ಸುತ್ತಮುತ್ತಲೇ ಹುಟ್ಟಿ ಬೆಳೆದು ರಾಜಕಾರಣ ಮಾಡಬೇಕು ಅಂತ ಅಲ್ಲೇ ಪಕ್ಕದ RC ಕಾಲೇಜ್ನಲ್ಲಿ ಕಲಿತು, RC ಕಾಲೇಜ್ಗೆಲ್ಲ ಅವಾಗ ಜಾಯ್ನ್ ಆಗ್ತಿದ್ದೆ ಸ್ಟೂಡೆಂಟ್ ಪಾಲಿಟಿಕ್ಸ್ ಮಾಡಬೇಕು ಅಂತ. ಅಲ್ಲಿ ಜಾಯ್ನ್ ಆಗಿ ಭಾಳ ತಳ ಹಂತದಿಂದ ಪಾರ್ಟಿ ಕಾರ್ಯಕರ್ತರಾಗಿ ಮೇಲೆದ್ದು ಬಂದಿರತಕ್ಕಂಥವ್ರು. ಹೀಗಾಗಿ ವಿಧಾನಸೌಧದ ಮೆಟ್ಲ ಮೇಲೆ ನಾವು ಪ್ರಮಾಣ ವಚನ ಅಂತಕ್ಕಂಥದ್ದು ಅದೊಂದು ಎಮೋಷನ್ಸ್ ನೀವು ಹೇಳದಂತೆ. ರೈಟ್. ಬಹುಶಃ ನನಗನ್ಸುತ್ತೆ ಅಲ್ಲೇ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ಬೋದು. 2-3 ಸ್ಥಳ ಅಂತ ಹೇಳ್ತಿದ್ದಾರೆ. ಲೆಟ್ಸ್ ವೇಟ್, ಅದನ್ನು ನಿಶ್ಚಿತವಾಗಿ ಅನೌನ್ಸ್ ಮಾಡಿದಾಗ ಸ್ಪಷ್ಟ ಆಗುತ್ತೆ. ನಾಳೆ ಶಾಸಕಾಂಗ ಪಕ್ಷದ ಸಭೆಯ ನಂತರ ಒಂದಿಷ್ಟು ಚಿತ್ರಣ ಸ್ಪಷ್ಟ ಆಗುತ್ತೆ ಅನಿಸುತ್ತೆ. ಇನ್ನೂ ಅವರ ಆಪ್ತರು ಯಾವ ಡೇಟು ಅಂತ ಕೇಳಿದಾಗ ಮೊದಲು CLP ಲೀಡರ್ಸ್ ಆಯ್ಕೆ ಆಗಲಿ, ಅದಾದಮೇಲೆ ನಾವು ಸ್ಪಷ್ಟವಾಗಿ ಡಿಸೈಡ್ ಮಾಡ್ತೀವಿ. 2-3 ಜಾಗಗಳನ್ನು ಹೇಳಿದ್ದಾರೆ. ಇನ್ವಿಟೇಷನ್ ಲೀಸ್ಟ್ ಅವ್ರ ಸ್ಟಾಫ್ ಆಲ್ರೆಡಿ ರೆಡಿ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಬರ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಇದನ್ನು ಮಾಡ್ತಕ್ಕಂಥ ಒಂದು ಆಲೋಚನೆಯಲ್ಲಿದ್ದಾರೆ. ಅದರದ್ದು ನಿರೀಕ್ಷಿತ. ನನಗಿರೋ ಕುತೂಹಲ, ಗಡ್ಡ ಟ್ರಿಮ್ ಮಾಡಿಸ್ಕೊಂಬರ್ತಾರೆ, ಶೇವ್ ಮಾಡಿಸ್ಕೊಂಬರ್ತಾರೆ ಅನ್ನೋದೊಂದು ಕುತೂಹಲ ಇದೆ. ಶೇವ್ ಮಾಡಿಸ್ಕೊಂಡು ಬಂದರೆ ಆವಾಗ ಹೇಳಿದ್ರಲ್ಲ ಅವರು, ಒಂದು ಪ್ರಮಾಣ ಮಾಡಿದ್ದೀನಿ, ಅದು ಈಡೇರಿದಾಗ ನಾನು ಶೇವಿಂಗ್ ಮಾಡಿಸ್ತೀನಿ ಅಂತ. ಅದು ಮುಖ್ಯಮಂತ್ರಿ ಆಗುವ ನಿರ್ಧಾರವೇ ಅನ್ನೋದು ಖಚಿತ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.